ಮಂಜುನಾಥ್ ಅವರೇ ಮತ್ತು ಎಲ್ಲ ಸ್ನೇಹಿತರೆ, ಶೂದ್ರ ಶ್ರೀನಿವಾಸ್ ಅವರು ಅಂತರ್ಮಿಡಿತವನ್ನು ಕುರಿತು ಮಾತಾಡ್ತಾ ಒಬ್ಬ ಪತ್ರಕರ್ತನಾದವನು ಹೇಗೆ ಯಾವುದರಿಂದ ಪ್ರೇರಣೆಯನ್ನು ಪಡೆಯಬೇಕು ಮತ್ತು ಹೇಗೆ ಒಂದು ಸಂವೇದನಾಶೀಲ ಬರಹಗಳನ್ನು ಪತ್ರಿಕೆಯ ಮೂಲಕ ನಾಡಿಗೆ ಹಂಚಬೇಕು ಅನ್ನೋ ಹಿನ್ನೆಲೆಯಲ್ಲಿ ತುಂಬ ಸೂಕ್ಷ್ಮವಾಗಿ ಮಾತಾಡ್ತಾರೆ. ನಾನು ಸಾಂದರ್ಭಿಕವಾಗಿ ಈ ಪುಸ್ತಕದಲ್ಲಿರುವಂಥ ಕೆಲವು ಲೇಖನಗಳು, ಸುಮಾರು 32 ಲೇಖನಗಳು ಇಲ್ಲಿದ್ದಾವೆ. ಇದರಲ್ಲಿ 3 ಭಾಗವನ್ನು ಮಂಜುನಾಥ್ ಮಾಡಿದ್ದಾರೆ. ಒಂದು ವಿಚಾರ ಅನ್ನುವ ಭಾಗ, ಎರಡನೇದು ಧರ್ಮ ಅನ್ನುವ ಭಾಗ, ಮೂರನೇದು ರಾಜಕಾರಣ ಅನ್ನುವ ಭಾಗ. ಈ 3 ಭಾಗದಲ್ಲಿರುವ ಒಟ್ಟು ಲೇಖನಗಳ ಸಂಖ್ಯೆ 32. ಒಬ್ಬ ಪತ್ರಕರ್ತನಾದವನು ಅದರಲ್ಲೂ ವಾರಕ್ಕೊಂದು ಸಲ ಟ್ಯಾಬ್ಲಾಯ್ಡ್ ನಂತ ಪತ್ರಿಕೆಯನ್ನು ತರುವಾಗ ಅಲ್ಲಿ ಆತ ಬರೀಲೇಬೇಕಾದಂಥ ಒತ್ತಡಗಳು ಮತ್ತು ಆ ಒತ್ತಡಗಳ ಮೂಲಕ ಆತ ಹೇಳಬೇಕಾದಂಥ ಅಥವಾ ರೂಪಿಸಬೇಕಾದಂಥ ಅಭಿಪ್ರಾಯಗಳು ಹೇಗಿರ್ತವೆ, ಆತನ ತಲ್ಲಣ ಹೇಗಿರ್ತದೆ ಅನ್ನೋದನ್ನು ನಾವು ಲಂಕೇಶ್ ಮೂಲಕ ಕಲಿತವ್ರು ನಾವೇ. ಏಕೆಂದರೆ ಲಂಕೇಶ್ ಅವರ ಕಾಲದ ಪತ್ರಿಕೆಯನ್ನು ನಾನೊಬ್ಬ ಓದುಗನಾಗಿ ಒಂದು ದಿನವೂ ಒಂದು ವಾರವೂ ಬಿಡದೆ ಓದಿರುವಂಥವ್ರು ನಾವೆಲ್ಲ. ಹಾಗಾಗಿ ಒಬ್ಬ ಪತ್ರಕರ್ತನ ತಲ್ಲಣ ಇವತ್ತು ಬರೀಬೇಕು, ನಾಳೆ ಪತ್ರಿಕೆ ಬಿಡುಗಡೆ ಆಗಬೇಕು, ಮಾರ್ಕೆಟಿಗೆ ಬರಬೇಕು, ಏನು ಬರೀಬೇಕು ಅನ್ನುವಂಥ ತಲ್ಲಣದಲ್ಲಿ ಆತ ನಮಸ್ಕಾರ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ, ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಈ ನುಡಿಯಂತೆ ಕನ್ನಡದ ದೀಪವನ್ನು ಬೆಳಗುತ್ತಿರುವ ಕೆಂದುಹುಳಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಹಾಗೂ ಜ್ಯೋತಿ ಪ್ರಕಾಶನ ಮೈಸೂರು ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ತುರುವನೂರು ಮಂಜುನಾಥ್ ಅವರ ಅಂತರ್ಮಿಡಿತ ಕೃತಿ ಬಿಡುಗಡೆ ಸಮಾರಂಭಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದ ಸ್ವಾಗತ ಮತ್ತು ಆಶಯ ನುಡಿಯಲಿಕ್ಕೆ ಬರ್ತಾ ಇದ್ದಾರೆ ಸ್ವತಃ ತುರುವನೂರು ಮಂಜುನಾಥ್ ಸರ್ ಅವರು. ದಯಮಾಡಿ. ಎಲ್ಲ ಹಿರಿಯರಿಗೂ ಸಾಹಿತ್ಯಗಳಿಗೂ ನಮಸ್ಕಾರಗಳು. ಅಂತರ್ಮಿಡಿತ ಪುಸ್ತಕ ಇದು ನನ್ನ 6ನೇ ಕೃತಿ ಮತ್ತು ಕೆಂದುಹುಳಿ ಪತ್ರಿಕೆಯ ಒಟ್ಟು ಇದುವರೆಗೂ ಕೂಡ 5 ವರ್ಷ ಆಯಿತು. 5 ವರ್ಷದಲ್ಲಿ ಸುಮಾರು 8 ಬುಕ್ಗಳು ಕೂಡ ಅಂಕಣ ಬರಹಗಳ ಪುಸ್ತಕಗಳು ಬಂದಿವೆ. ನನ್ನದೇ ಸ್ವತಃ 3 ಬುಕ್ಗಳು ಮತ್ತು ಡಾಕ್ಟರ್ ಶಿವಕುಮಾರ್ ಕಂಪ್ಲಿ ಅವರ 4 ಪುಸ್ತಕಗಳು ಮತ್ತು ಶ್ರೀದೇವಿ ಕೆರಮನೆ 1 ಬುಕ್, ಒಟ್ಟು 8 ಬುಕ್ಗಳು ಕೂಡ ಕೆಂದುಹುಳಿ ಪತ್ರಿಕೆಯ ಅಂಕಣ ಬರಹಗಳು ಇವರೆಗೂ ಬಂದಿರೋದು. ಬಹುತೇಕ 5 ವರ್ಷದಲ್ಲಿ ಇದೊಂದು ದೊಡ್ಡ ಸಾಧನೆ ಅಂತ ನಾವು ಭಾವಿಸಿದ್ದೇವೆ. ಒಟ್ಟು ಈ ಅಂತರ್ಮಿಡಿತದಲ್ಲಿ ನಾವು ಪ್ರತಿ ವಾರ ಬರೆಯತಕ್ಕಂಥ ಆಯಾ ವಾರದ ಬೆಳವಣಿಗೆಗಳು, ಈ ದೇಶದಲ್ಲಿ ಇರ್ತಕ್ಕಂಥ ಬೆಳವಣಿಗೆ ಕುರಿತಂತಹ ಬರಹಗಳಾಗಿದ್ದಾವೆ. ಇದರಲ್ಲಿ ಹಲವು ಧಾರ್ಮಿಕ ಸಂಬಂಧಪಟ್ಟವಾಗಿರ್ಬೋದು, ರಾಜಕಾರಣಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಮತ್ತು ಒಂದು ವೈಚಾರಿಕ ಬರಹಗಳು ಸೇರಿದಂತೆ ಒಟ್ಟು ಬರಹಗಳಿವೆ. ಇವೆಲ್ಲವೂ ಕೂಡ ಒಂದು ವೈಚಾರಿಕ ನೆಲಗಟ್ಟಿನ ಮೇಲೆ ಬಂದಂತಹ ಅಂತೇಳಿ ಭಾವಿಸಿದ್ದೇನೆ. ಇಂಥ ಒಂದು ಕೃತಿಯನ್ನು ಹೊರತರುವ ಸಂದರ್ಭದಲ್ಲಿ ಬರಗೂರು ರಾಮಚಂದ್ರಪ್ಪ ಈ ನಾಡಿನ ಖ್ಯಾತ ಸಾಹಿತಿಗಳು ಮತ್ತು ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಇದಕ್ಕೆ ಬೆನ್ನು ತಟ್ಟಿ ಒಂದು ಮುನ್ನುಡಿಯನ್ನು ಬರೆದು ಬಹಳಷ್ಟು ಸಹಕಾರ ಮಾಡ್ತಾರೆ. ಅವರಿಗೆ ನಾನು ಮೊದಲಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದಕ್ಕೂ ಈ ಒಂದು ಕೃತಿ ಬಿಡುಗಡೆಗೆ ಬರೋದಕ್ಕೆ ಹಿರಿಯ ಸಾಹಿತಿಗಳು ಮತ್ತು ಪತ್ರಕರ್ತರು ಆದಂತಹ ಶೂದ್ರ ಶ್ರೀನಿವಾಸ್ ಅವರನ್ನು ಕರೆದಾಗ ಸಂತೋಷಕ್ಕೆ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೆಂದುಹುಳಿ ಪತ್ರಿಕೆ ಮತ್ತು ಸಾಹಿತ್ಯ ವೇದಿಕೆಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಇನ್ನೊಬ್ಬ ಹಿರಿಯ ಸಾಹಿತಿಗಳು ಮತ್ತು ವಿಚಾರ ಲೇಖಕರು ಮತ್ತು ಪ್ರಜಾವಾಣಿಯ ಅಂಕಣಕಾರರು ಆದಂತಹ ದಾದಾಪೇರ್ ನವಿಲಹಾಳ್ ಅವರು ಕೂಡ ಸಾಹಿತಿಗಳು ಕೂಡ ಒಳ್ಳೆಯ ಬರಹಗಾರರು ಮತ್ತು ನಿವೃತ್ತ ಪ್ರಾಚಾರ್ಯರು, ದಾವಣಗೆರೆಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾಗಿ ನಿವೃತ್ತಿ ಆದಂಥವರು ಕೂಡ ಅವ್ರನ್ನೂ ಕೂಡ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು
ಪತ್ರಿಕೆ ವತಿಯಿಂದ ಮತ್ತು ಸಾಂಸ್ಕೃತಿಕ ವೇದಿಕೆಯಿಂದ ಅವರಿಗೆ ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನನ್ನ ಸಹೋದ್ಯೋಗಿಗಳು ಮತ್ತು ಹಿರಿಯ ಪತ್ರಕರ್ತರು ಆದಂತಹ ಕಮತಾ ಮೂರ್ತಿ ಅವರನ್ನು ಕೇಳಿಕೊಂಡಾಗ ಕೂಡ ಅವರು ಕೂಡ ಅನಿವಾರ್ಯವಾಗಿ ಪತ್ರಿಕೆಗೆ ಬಂದಿದ್ದಾರೆ, ಜಾಗವನ್ನು ತಿಳಿಸಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾದಂತೆ ಹಿರಿಯ ಸಾಹಿತಿಗಳು ಮತ್ತು ಪತ್ರಕರ್ತರು ಆದಂಥ GN ಮೋಹನ್ ಅವರು ಅನಿವಾರ್ಯ ಕಾರ್ಯದಿಂದ ಬರೋಕ್ಕಾಗಿಲ್ಲ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡಲಿಕ್ಕೆ ಕೇಳಿಕೊಂಡಾಗ ಸಾಹಿತಿಗಳು ಮತ್ತು ಶಿಕ್ಷಕರು ಆದಂಥ ವಿಶಾಲ ಆರಾಧ್ಯ ಅವರಿಗೂ ಕೂಡ ಕೇಳಿದ್ರೆ ಅವರು ಬಂದರು, ಬಹಳ ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಯ್ದಂಥ ಇದೇ ಚಳವಳಿಗಾರರಂಥ ಪಾಲನೇತ್ರ ಅವರು ಬಂದಿದ್ದಾರೆ, ಮಂಜುನಾಥ್ ಬಂದಿದ್ದಾರೆ, ಮತ್ತು B ಬಸವರಾಜ್ ಅವರು ಬಂದಿದ್ದಾರೆ, ಮತ್ತು ನಾರಾಯಣ ಸಾಹಿತಿಗಳು ಮತ್ತು ಕನ್ನಡ ಚಳವಳಿ ಹೋರಾಟಗಾರರು ಆದಂತಹ ಶ್ರೀಯುತ ಶೂದ್ರ ಶ್ರೀನಿವಾಸ್ ಸರ್ ಅವರು. ಬಗ್ಗೆ ಕೃತಿಯ ಬಿಡುಗಡೆಯ ಬಗ್ಗೆ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮ ಸ್ವಲ್ಪ ತಡ ಆಯಿತು. ಮಂಜುನಾಥ್ ಅವರ ಪರವಾಗಿ ನಾನು ಕೂಡ ಪುಟ್ಟ ಕ್ಷಮಾಪಣೆಯನ್ನು ಕೇಳ್ತೇನೆ. ದಾದಾ ಏನಿದ್ದಾರೆ, ಕನಕಮೂರ್ತಿ ಇದ್ದಾರೆ, ಮಂಜುನಾಥ್ ಅವರು, ವಿಶಾಲ ಆರಾಧ್ಯ ಅವರು, ಪಾಲನೇತ್ರ ಪ್ರೊಫೆಸರ್ ನಾರಾಯಣ ಸ್ವಾಮಿ ಎಲ್ಲ ಇತ್ತು. ಒಂದು ದೃಷ್ಟಿಯಿಂದ ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥ ಒಂದು ಪ್ರೀತಿಯ ಗೆಳೆಯರ ಕೂಟ ಇದ್ದಾಗೆ. ಸ್ನೇಹಿತರೆ, ಮಂಜುನಾಥ್ ಅವರು ತಮ್ಮ ಕೆಂದೂಳಿ ವಾರಪತ್ರಿಕೆಯನ್ನು ತರೋದಕ್ಕೆ ಲಂಕೇಶ್ ಅವರಿಂದ ಪ್ರೇರಣೆ ಪಡೆದವರು. ಆ ಕಾರಣಕ್ಕಾಗಿ ಅತ್ಯಂತ ಶಿಸ್ತಿನಿಂದ ಕಳೆದ 5 ವರ್ಷಗಳಿಂದ ಕಟ್ಟುನಿಟ್ಟಾಗಿ ತರ್ತಾರೆ. ಒಂದು ಹೊರಪತ್ರಿಕೆ ಅದರಲ್ಲೂ ಅಷ್ಟು ಸುಲಭ ಅಲ್ಲ. ಅದು ಜಾಹೀರಾತಿಲ್ಲದೆ ಒಂದು ರೀತಿಯಲ್ಲಿ ನಾವೆಲ್ಲ ಓದುವ ರೀತಿಯಲ್ಲಿ ತರ್ತಾ ಇದ್ದಾರೆ. ಜೊತೆಗೆ ಊರಿನ ಕಡೆ ಸಂಬಂಧನ ಇಟ್ಕೊಂಡು ತಂದೆ ತಾಯಿ ಹೊಲ ಗದ್ದೆ ಅದನ್ನು ನೋಡಿಕೊಂಡು ಕೆಂದೂಳಿಯಲ್ಲಿ ಪ್ರೀತಿಯಿಂದ ತೊಡಗಿದ್ದಾರೆ. ಅತ್ಯಂತ ಹೃದಯವಂತ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ಮಂಜುನಾಥ್ ಅವರು ಈ ಅಂತರ್ಮಿಡಿತ ಪ್ರತಿವಾದ ತಾವು ಬರೀತಾ ಇರ್ತಕ್ಕಂಥ ಸಂಪಾದಕೀಯ ಲೇಖನಗಳನ್ನು ಅತ್ಯಂತ ಚೆನ್ನಾಗಿ ನಾವು ಓದುವ ರೀತಿಯಲ್ಲಿ